ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಿತ್ಯ ಕಾಣಿಸ್ತಾ ಇಲ್ಲ. ಕಾಣ್ತಿಲ್ಲ ಅಂದ್ರೆ ಏನಂಟಿ? ನಿತ್ಯನಿಗೆ ಕಾಲ್ ಮಾಡಿ. ಮಾಡ್ದೆ ಜಾಯ್, ಅವಳು ಮೊಬೈಲ್ ಮನೇಲೆ ಬಿಟ್ಟು ಹೋಗಿದ್ದಾಳೆ. ಹೆದರೋದು ಯಾಕತ್ಗೆ? ಯಾವ ಫ್ರೆಂಡ್ ಮನೆಗೋ ಜಾಗಿಂಗ್ ಏನಾದರೂ ಹೋಗಿರ್ಬೋದು. ಸ್ವಲ್ಪನಾದ್ರೂ ತಲೆಗೆ ಬುದ್ಧಿ ಇದೆಯಾ ನಿಮ್ಗೆ? ನಾನೇನ್ ಹೇಳ್ದೆ, ನೀವೇನ್ ಮಾಡಿದ್ರಿ? ಅದೇ ನಾನು ಕೇಳ್ಬೇಕು ಅನ್ಕೊಂಡೆ. ನನ್ಗೇನ್ ಹೇಳ್ದೆ, ನೀನೇನ್ ಮಾಡ್ದೆ? ನಾನ್ ಏನೇ ಮಾಡಿದ್ರು ನಿಮ್ಗೆ ಹೇಳೇ ಮಾಡೋದು. ನೀವ್ ಯಾಕೆ ನನ್ಗೆ ಹೇಳ್ದೆ ಮಾಡ್ತಿದ್ದೀರಾ? ನಾನೇನ್ ಮಾಡ್ಲಿಲ್ವೇ, ನೀನೇ ಮಾಡಿರ್ತೀಯ ಅಂತ ನಾನು ಅನ್ಕೋತಿದ್ದೆ. ಅಂದ್ರೆ ನಿತ್ಯನ ನೀವು ಕಿಡ್ನಾಪ್ ಮಾಡ್ಲಿಲ್ವಾ? ಲೇ ಇಲ್ವೇ, ನೀನ್ ಕೂಡ ಮಾಡ್ಲಿಲ್ವಾ? ಇಲ್ಲ. ನಾನು ಕಿಡ್ನಾಪ್ ಮಾಡ್ದೆ, ನೀನು ಮಾಡ್ದೆ. ನಿತ್ಯ ಏನಾದ್ಲು? ಅವಳಿಗೆ ನಮ್ಮನ್ ಬಿಟ್ಟು ಬೇರೆ ಯಾರ ಶತ್ರು ಇದ್ದಾರೆ? ಹಾ, ನಮ್ ಸ್ವಪ್ನ ಏನಾದ್ರೂ ಮಾಡಿರ್ಬಹುದಾ? ಚೆಚ್ಚೆ, ಅವಳಿಲ್ ತಲೆನೇ ಹಾಕಲ್ಲ. ಮತ್ತಿದು ಯಾರ ಕೆಲ್ಸ ಅಂತೀಯಾ? ನಿತ್ಯನ ಯಾರು ಎತ್ಕೊಂಡು ಹೋದ್ರು? ಕಿಡ್ನಾಪ್ ಮಾತ್ರ ಮಾಡಿರ್ತಾರಾ ಅಥವಾ ಮರ್ಡರ್ ಕೂಡ ಮಾಡಿರ್ಬಹುದಾ? ಅದು ಕಿಡ್ನಾಪೇ ಆಗಿದ್ರೆ ಯಾರು ಮಾಡಿದ್ರು? ಮರ್ಡರ್ ಮಾಡಿದ್ರೆ ಯಾಕೆ ಮಾಡಿದ್ರು? ಇವೆರಡು ತಿಳ್ಕೋಬೇಕು ಅಂತಿದ್ರೆ ಅವಳು ಎಲ್ಲಿದ್ದಾಳೋ ಅದನ್ನ ತಿಳ್ಕೋಬೇಕು. ಏನಾದ್ರೂ ಹೇಳ್ದೆ ಅಂದ್ರೆ ನನ್ ಬಾಯಿ ದೊಡ್ಡದು ಅಂತೀರಾ. ಮದ್ವೆ ಆಗಿ 3 ದಿನಕ್ಕೆ ಮದ್ವೆ ಹುಡುಗಿ ಮಾಯ ಆಗೋದು ಅಂದ್ರೇನು? ಅವಳಿಗೆ ಮದ್ವೆ ಇಷ್ಟ ಇಲ್ವೋ ಏನೋ? ನೋಡಿದ್ರೆ ಹಾಗೇ ಇದೆ. ಮದ್ವೆಲ್ ಕೂಡ ಆ ಹುಡುಗಿ ಮುಖದಲ್ಲಿ ಯಾವ ರೀತಿ ಖುಷಿನೂ ಇಲ್ಲ. 3 ದಿನದಿಂದ ಅವಳು ನಕ್ಕಿದ್ನ ಒಂದ್ಸಲ ಕೂಡ ನಾನು ನೋಡ್ಲಿಲ್ಲ. ಅತ್ತೆ ಮಾವ, ನಿತ್ಯನಿಗೆ ನಾನಂದ್ರೆ ಈ ಮದ್ವೆ ಅಂದ್ರೆ ಇಷ್ಟನೇ. ಸುಮ್ನೆ ಇಶ್ಯೂನ ದೊಡ್ಡದ್ ಮಾಡಬೇಡಿ. ಆಂಟಿ, ಪೊಲೀಸ್ ಕಂಪ್ಲೇಂಟ್ ಕೊಡೋಣ. ಯಾಕೆ ಜೈ? ಹೌದು ಜೈ, ವಿಷಯ ಪೊಲೀಸವ್ರಿಗೂ ಹೋದ್ರೆ ಪ್ರೆಸ್ಗೆ ಮೀಡಿಯಾಗೆ ಮ್ಯಾಟ್ರ್ ಲೀಕ್ ಆಗಿ ಬೇಡದೇ ಇರೋ ರಾದಂತಾಗುತ್ತೆ. ಅವಳ ಫ್ರೆಂಡ್ಗೆ ಫೋನ್ ಮಾಡಿ ತಿಳ್ಕೊಳಮ್ಮ. ನಿತ್ಯಾಗೆ ಹೊರಗಡೆ ಫ್ರೆಂಡ್ಸ್ ಅಂತ ಯಾರೂ ಇಲ್ಲ ಅಜ್ಜಿ. ಫಾತಿಮಾ ಇದ್ದಾಳಲ್ಲ ಆತಗೆ. ಎಸ್ ಆಂಟಿ, ಆ ಲಕ್ಷ್ಮಮ್ಮಂಗೇನೋ ಹೆಲ್ತ್ ಸರಿ ಇಲ್ಲ ಅಂತ ಫಾತಿಮಾ ಕರ್ಕೊಂಡು ಹೋದ್ಲಲ್ಲ, ಅವತ್ ಯಾಕೋ ನಿತ್ಯ ತುಂಬಾ ಎಮೋಷನಲ್ ಆಗಿದ್ಲು. ಅವ್ರನ್ನ ನೋಡೋದಕ್ಕೇನಾದ್ರೂ ಹೋದ್ಲೇನೋ? ಒಂದ್ಸಲ ನೀವು ಅರ್ಜೆಂಟಾಗಿ ಫಾತಿಮಾ ಕಾಲ್ ಮಾಡಿ. ನನ್ನ ಫೋನ್ ರೂಮಲ್ಲಿದೆ ಜೈ, ನಾನು ಹೋಗಿ ಫಾತಿಮಾಗೆ ಕಾಲ್ ಮಾಡ್ತೀನಿ. ಒಂದ್ ವೇಳೆ ಅವನು ತುಳಸಿ ತಪ್ಪಿಸ್ಕೊಂಡು ಗಂಗಾನ ಕರ್ಕೊಂಡು ಹೋಗ್ಬಿಟ್ರಾ? ಮಾರ್ನಿಂಗ್ ಮಾಮ್. ಏನು ಬೆಳಗ್ಗೆನೆ ಕಾಲ್ ಮಾಡಿದ್ಯಾ? ಬೇಬಿ, ನಾವು ಭಯಪಟ್ಟಾಗೆ ಆಯ್ತು ಬೇಬಿ. ವಾಟ್ ಹ್ಯಾಪನ್ ಮಾಮ್? ಗಂಗಾ ಕಾಣಿಸ್ತಿಲ್ಲ. ಏನ್ ಹೇಳ್ತಿದ್ಯಾ ಮಾಮ್? ಅವಳ ಮನೇಲಿ ಇಲ್ಲ ಬೇಬಿ, ಎಸ್ಕೇಪ್ ಆಗಿರೋ ಹಾಗಿದೆ. ಅವಳು ಓಡೋಗ್ತಿದ್ರೆ ನೀನೇನ್ ಮಾಡ್ತಿದ್ದೆ ಮಾಮ್? ಅವಳ ಜೊತೆ ಹುಷಾರಾಗಿರೋಕೆ ನಿನಗೆ ಹೇಳಿದ್ನಲ್ಲ. ಅವಳು ಒಬ್ಳನ್ನ ಕೂಡ ಕಾವಲು ಕಾಯಕ್ಕಾಗದೆ ಬಿಟ್ಬಿಟ್ಯಾ? ಇಲ್ಲ ನಿತ್ಯ, ನೈಟ್ ಎಲ್ಲ ಎಚ್ಚರನೇ ಇದೆ.
ಜೈ ಅವಳು ಸಿನಿಮಾಗೆ ಅಂತ ಹೋಗಿ ಆಕ್ಸಿಡೆಂಟ್ ಆಗಿ ವಾಪಸ್ ಬಂದ್ರು. ಗಂಗಾಗೆ 2 ಸಲ ಸಾವು ಹತ್ರ ಆಗಿತ್ತು. ಒಂದೇ ದಿನ 2 ಆಕ್ಸಿಡೆಂಟ್ಸಾ? ಅಂದ್ರೆ ಅವಳಿಗೇನಾದ್ರೂ ಡೌಟ್ ಬಂದಿರುತ್ತಾ? ಅದಕ್ಕೆ ಅವಳು ಎಸ್ಕೇಪ್ ಆಗಿದ್ದಾಳಾ? ಅದೇ ನನಗೂ ಡೌಟ್ ಆಗ್ತಿದೆ ನಿತ್ಯ. ಹಾಗಾದ್ರೆ ಅವಳು ಓಡ್ ಹೋಗಿರ್ಬೇಕು, ಇಲ್ಲ ನಾನ್ ಬಂಧಿಸಿಟ್ಟಿರೋ ತುಳಸಿ ತಪ್ಪಿಸ್ಕೊಂಡು ಆ ಗಂಗನ ಕರ್ಕೊಂಡು ಹೋಗಿರ್ಬೇಕು. ಅಷ್ಟಕ್ಕೂ ಇದೆಲ್ಲ ನಿತ್ಯ, ನಿತ್ಯ, ವಾಟ್ ಹ್ಯಾಪನ್ಡ್? ಹೇಗಿದ್ದೀರಾ ಮೇಡಮ್? ಗಂಗಾ ಅಲ್ಲಿ ಹೋಗಿದ್ದಾಳ? ಬೆಳಗ್ಗೆನೆ ಗುಡಿಗೆ ಹೋಗಿ ಬಂದೆ ಮೇಡಮ್. ನನಗೋಸ್ಕರ ಅಲ್ಲ, ನಿಮಗೋಸ್ಕರ. ನೀವು ಬೇಗ ಸರಿ ಆಗ್ಬೇಕು, ಮನೆಗೆ ಬರಬೇಕು, ನಿಮ್ಮ ಸ್ಥಾನಕ್ಕೆ ನೀವೇ ಬರಬೇಕು. ಜೈ ಸರ್ ಜೊತೆ ನೀವು ಆನಂದವಾಗಿರ್ಬೇಕು. ಜೈ ಸರು ನೀವು ಸಂತೋಷವಾಗಿರ್ಬೇಕು ಅಂತ ನಿಮ್ಮಿಬ್ಬರ ಹೆಸರಲ್ಲಿ ಪೂಜೆ ಮಾಡಿಸ್ದೆ ಮೇಡಮ್. ಸರ್ ನಿಮ್ಮನ್ನ ತುಂಬಾ ಪ್ರೀತಿಸ್ತಾರೆ. ಪ್ರತಿ ಕ್ಷಣ ನಿಮ್ಮ ಜೊತೆ ಇರಬೇಕು ಅಂತ ಆಸೆ ಪಡ್ತಿದ್ದಾರೆ. ಮದುವೆ ಬಗ್ಗೆ ಅವರು ತುಂಬಾ ಕನ್ಸು ಕಂಡಿದ್ದಾರೆ ಮೇಡಮ್. ನೀವು ಬೇಗ ಬಂದು ಆ ಕನಸನ್ನೆಲ್ಲ ನಿಜ ಮಾಡಬೇಕು. ಮೇಡಮ್, ಇವತ್ತು ಶೋಭನಾ ಅಂತಿದ್ದಾರೆ. ಈ ಅಪಾಯದಿಂದ ಹೇಗೆ ಪಾರಾಗ್ಲಿ? ನನಗೆ ತುಂಬಾ ಭಯ ಆಗ್ತಿದೆ ಮೇಡಮ್. ಪ್ಲೀಸ್ ಮೇಡಮ್, ನೀವಾದ್ರೂ ಅಮ್ಮವ್ರಿಗೆ ಹೇಳಿ. ನಿಮಗೋಸ್ಕರ ಇಲ್ಲಿವರೆಗೂ ಎಷ್ಟೋ ಮಾಡಿದೆ, ಆದ್ರೆ ಈ ಕೆಲಸ ಮಾತ್ರ ನಾನು ಮಾಡಲ್ಲ ಮೇಡಮ್. ಇದು ನನಗೆ ಸಾವಿಗೆ ಸಮಾನ. ಈ ಕಷ್ಟ ತಪ್ಪಿಸಿ ನನ್ನ ಬದುಕಿಸಿ, ಇದನ್ನ ಹೇಳೋಕೆ ಬಂದೆ ಮೇಡಮ್. ನೀವು ಆಸೆ ಪಟ್ಟ ಜೀವನ ನಿಮಗೋಸ್ಕರ ತುದಿಗಾಲಲ್ಲಿ ಕಾಯ್ತಿದ್ದೆ ಮೇಡಮ್. ಬೇಗ ಬನ್ನಿ. ನಮ್ಮಮ್ಮ ಎಲ್ಲಿದ್ದಾಳೆ ಮೇಡಮ್? ನಿಮ್ಮಮ್ಮ ಬೇರೆ ವಾರ್ಡಲ್ಲಿದ್ದಾಳೆ. ಈ ಟೈಮಲ್ಲಿ ನೋಡಕ್ ಬಿಡಲ್ಲ. ಸರಿ ಮೇಡಮ್. ನಮ್ಮಮ್ಮಂಗೆ ರಕ್ತ ಕೊಟ್ಟು ಕಾಪಾಡಿದ್ರಿ. ನಮ್ಮಮ್ಮಂಗೋಸ್ಕರ ನೀವು ತುಂಬಾ ಕಷ್ಟಪಟ್ರಿ. ಮದ್ವೆ ಕೂಡ ಬರೋಕ್ಕಾಗ್ಲಿಲ್ಲ. ನಮ್ಮಮ್ಮನ್ನ ಕ್ಷಮಿಸಿ ಮೇಡಮ್. ಆಗಾಗ ಅಮ್ಮನ್ನ ನೋಡ್ತೀರಿ. ನೀವಿದ್ದೀರಾ ಅನ್ನೋ ಧೈರ್ಯದಿಂದನೇ ಹೋಗ್ತಿದ್ದೀನಿ. ಹೋಗಿ ಬರ್ತೀನಿ ಮೇಡಮ್. ಅವಳು ಹೊರಟಿದ್ದಾಳೆ ಮಾಮ್. ಓಕೆ ನಿತ್ಯ, ಎಲ್ಲ ಕೇಳಿಸ್ಕೊಂಡೆ. ನೀನು ಆರಾಮಾಗಿರು. ಫಸ್ಟ್ ನೈಟ್ ಬಗ್ಗೆ ಅವಳು ಭಯ ಪಡೋದೇನು? ನಾನಲ್ವಾ ಹೆದರ್ಬೇಕು? ಎಲ್ಲಾನು ನಾನು ನೋಡ್ಕೋತೀನಿ ನಿತ್ಯ. ಜೈ ಫ್ಯಾಮಿಲಿಯವರು ಎಲ್ಲರೂ ಬಂದಿದ್ದಾರೆ. ನಾನು ಆಮೇಲೆ ಕಾಲ್ ಮಾಡ್ತೀನಿ. ಬಾಯ್. ಬಾಯ್. ಥ್ಯಾಂಕ್ ಗಾಡ್, ಗಂಗಾ ಎಲ್ಲೂ ಹೋಗಿಲ್ಲ. ಸುಮ್ಮನೆ ನಾನೇ ಹೆದರ್ಕೊಂಡೆ.
ಇಷ್ಟು ಹೊತ್ತು ಕಾದಿದ್ದಕ್ಕಾದ್ರೂ ನಿತ್ಯ ಸಾವಿನ ಸುದ್ದಿ ಬಂದ್ರೆ ಚೆನ್ನಾಗಿರುತ್ತೆ. ನಿತ್ಯ ಶವ ಬಂದ್ರೆ ಇನ್ನೂ ಚೆನ್ನಾಗಿತ್ತು. ಜೈ, ಗಾಬರಿ ಆಗೋದೇನ್ ಬೇಡ. ನಿತ್ಯ ಗುಡಿಗೆ ಹೋಗಿದ್ಲಂತೆ, ಬರ್ತಿದ್ದಾಳೆ. ಒಬ್ಳೆ ಯಾಕೆ ಗುಡಿಗೆ ಹೋದ್ಲಮ್ಮ? ಜೊತೆಲಿ ಯಾರನ್ನಾದ್ರೂ ಕರ್ಕೊಂಡು ಹೋಗ್ಬೇಕಿತ್ತಲ್ವಾ? ಅವಳು ಗುಡಿಗೆ ಹೋಗೋ ವಿಷಯ ನನ್ಗೂ ಗೊತ್ತಿಲ್ಲ ಅಜ್ಜಿ. ಗೊತ್ತಿದ್ರೆ ನಾನು ಜೊತೆಗೆ ಹೋಗಿರ್ತಿದ್ದೆ. ಮದ್ವೆ ಆದ್ಮೇಲೆ ಮೊದಲನೇ ಸಲ ಗುಡಿಗೆ ಹೋಗಿದ್ದಾಳೆ. ಜೈನು ಕರ್ಕೊಂಡು ಹೋಗಿದ್ರೆ ಚೆನ್ನಾಗಿತ್ತು. ಯಾರಿಗೂ ಹೇಳ್ದೆ ಹೋಗಿದ್ದಾಳೆ ಅಂದ್ರೆ ಗುಡಿಗೆ ಹೋಗಿದ್ದಾಳೋ ಅಥವಾ ಇನ್ನೆಲ್ಲಿಗಾರು ಹೋಗಿದ್ಲೋ? ಬಾಯಲ್ಲಿ ಒಳ್ಳೆ ಮಾತೆ ಬರಲ್ವಾ ಚಂದ್ರಿಕಾ? ನಿತ್ಯ ಇನ್ನೆಲ್ಲಿಗೆ ಹೋಗ್ತಾಳೆ? ಮತ್ತೆ ಯಾರಿಗೂ ಹೇಳ್ದೆ ಹೋಗೋ ಅಗತ್ಯ ಏನಿತ್ತು ಬಾವಾ? ನೈಟ್ ಎಲ್ರೂ ಲೇಟಾಗಿ ನಿದ್ರೆ ಮಾಡಿದ್ವಲ್ಲ, ನಿತ್ಯ ಬೇಗೆದ್ದು ನಮ್ಗೆ ಯಾರಿಗೂ ಡಿಸ್ಟರ್ಬ್ ಮಾಡೋದು ಯಾಕೆ ಅಂತ ಹೇಳ್ದೇನೆ ಹೋಗಿರ್ತಾಳೆ. ಮದ್ವೆಗ್ ಮೊದ್ಲು ಬೇರೆ ಜೈ, ಮದ್ವೆ ಆದ್ಮೇಲೆ ಇಬ್ರು ಒಟ್ಟಿಗೆ ಹೋಗ್ಬೇಕು. ಮದ್ವೆ ಆಗಿದೆ ಅಂತ ಸ್ವಲ್ಪ ನಿತ್ಯಂಗ್ ನೆನಪು ಮಾಡೋ. ಇವತ್ ರಾತ್ರಿ ಆ ಶುಭ ಕಾರ್ಯ ಒಂದ್ ಮುಗಿದ್ರೆ ನಾಳೆಯಿಂದ ಅವರಿಬ್ರು ಜೊತೆಲೇ ಇರ್ತಾರೆ. ಈ ಕೆಲಸ ಮೊದಲನೇ ದಿನನೇ ಮಾಡಿದ್ರೆ ಈ ಕಷ್ಟನೇ ಬರ್ತಿರ್ಲಿಲ್ಲ ಅಜ್ಜಿ. ಯಾವಾಗ ಮಾಡ್ಬೇಕು ಆಗ್ಲೇ ಮಾಡೋದು ಸರ್. ಇಲ್ದಿದ್ರೆ ಆಚಾರಕ್ಕೂ ಸಂಪ್ರದಾಯಕ್ಕೂ ಅನ್ಯಾಯ ಆಗುತ್ತೆ. ಕೈ ಮುರಿದ್ರು ಬುದ್ಧಿ ಬರ್ಲಿಲ್ಲ ನಾಣಿ ನಿನ್ಗೆ. ನಿತ್ಯ, ಏನ್ ನಿತ್ಯ, ಯಾರಿಗೂ ಹೇಳ್ದೆ ಗುಡಿಗೆ ಹೋಗಿದ್ಯಲ್ಲ? ಎಲ್ಲರೂ ಎಷ್ಟು ಟೆನ್ಷನ್ ಮಾಡ್ಕೊಂಡಿದ್ವಿ ಗೊತ್ತಾ? ಬಾ. ಒಬ್ಳೆ ಯಾಕೆ ಹೋಗಿದ್ಯಮ್ಮ? ಹಾಗೆಲ್ಲ ಹೋಗ್ಬಾರ್ದಮ್ಮ. ಇನ್ಯಾವತ್ತೂ ಹೀಗ್ ಮಾಡ್ಬೇಡಮ್ಮ. ಹೊಸ ಮದುಮಗಳು ಜೊತೆ ಇಲ್ದೆ ಎಲ್ಲೂ ಹೋಗ್ಬೇಡ. ನಿನ್ ಮೇಲೆ 2 ಕುಟುಂಬನೂ ಪ್ರಾಣನ ಇಟ್ಕೊಂಡಿದ್ಯಮ್ಮ. ನಿನಗೇನಾದ್ರೂ ಆದ್ರೆ ನಮ್ ಕೈಲಿ ತಡ್ಕೊಳಕ್ ಆಗಲ್ಲಮ್ಮ. ಅವಳೇನೋ ಯುದ್ಧಕ್ಕೆ ಹೋಗ್ ಬಂದಿರೋ ಹಾಗೆ ಯಾಕಣ್ಣ ಇಷ್ಟೊಂದು ಗಾಬರಿ? ಗುಡಿಗೆ ಅಲ್ವಾ ಹೋಗ್ ಬಂದಿರೋದು? ಗುಡಿ ಅಂತ ಅಲ್ಲ ಚಂದ್ರಿಕಾ, ಯಾರೂ ಜೊತೆ ಇಲ್ದೆ ಹೊರಗಡೆ ಹೋಗಿ ಬಂದಲ್ಲ, ಅದು ನಿನ್ನ ಅಣ್ಣನ್ ಚಿಂತೆ. ಇವತ್ ರಾತ್ರಿ ನಿಮ್ ಶೋಭನದ ಶಾಸ್ತ್ರ ಇದೆಯಮ್ಮ. ಅದಾದ್ಮೇಲೆ ನೀವಿಬ್ರು ಜೊತೆಲೇ ಇರ್ಬೋದು. ನಮ್ ಮದ್ವೆ ಆಗಿದ್ಯಲ್ಲ ನಿತ್ಯ, ನನಗ್ ಒಂದ್ ಮಾತು ಹೇಳ್ದೆ ಗುಡಿಗೆ ಹೋಗಿದ್ಯಲ್ಲ. ಹೌದು, ನೀನ್ ನಿಜವಾಗ್ಲೂನೆ ಗುಡಿಗೆ ಹೋಗಿದ್ಯಾ? ಮತ್ತೆ ಹಣೆಲ್ ಕುಂಕುಮನೇ ಇಲ್ಲ? ನನಗೋಸ್ಕರ ನಾನು ಹೋಗಿದ್ರೆ ಅಲ್ವಾ ನಾನು ಕುಂಕುಮ ಇಟ್ಕೊಳ್ಳೋದಿಕ್ಕೆ. ಯಾರಿಗೋಸ್ಕರ ಹೋಗಿದ್ನೋ ಅವರಿಗೆ ಕುಂಕುಮ ಇಟ್ಟು ಬಂದೆ. ಮದ್ವೆ ಆಗಿರೋ ಹೆಣ್ಮಕ್ಳು ಹಣೆ ಕುಂಕುಮ ಇಡದೆ ಇರಬಾರ್ದಮ್ಮ, ತಪ್ಪು. ನಿತ್ಯ, ಕುಂಕುಮ ಇಟ್ಕೋ. ಇರಮ್ಮ. ಜೈ, ನೀನೇ ಹಣೆಗೆ ಕುಂಕುಮ ಇಡು. ಬೇಡ ಬಿಡಿ ಅಜ್ಜಿ, ನಾನೇ ಇಟ್ಕೋತೀನಿ. ಇಲ್ಲಮ್ಮ, ನಿನಗ್ ಮದ್ವೆ ಆಗಿದೆ ಅಲ್ವಾ, ಜೈ ಕುಂಕುಮ ಇಟ್ರೇನೆ ಒಳ್ಳೇದು. ಎಲ್ಲಾರ್ಗೂ ಮರೆಯೋ ಕಾಯಿಲೆ ಏನಾದ್ರೂ ಬಂದಿದ್ಯಾ? ಇವ್ರಿಗೆ ಮದುವೆ ಆಗಿದೆ ಅಂತ ಪದೇ ಪದೇ ನೆನಪು ಮಾಡ್ತಾರೆ. ಏನ್ ಮಾಡೋದು? ಅಹಂಕಾರ. ಆ ಕುಂಕುಮ ತಾಳಿಗಿಟ್ಕೊಳ್ಳಮ್ಮ. ನೀನ್ ಪ್ರತಿದಿನ ಹಣೆಗೆ ಬೈತ್ಲೆಗೆ ಕುಂಕುಮ ಇಟ್ಕೋಬೇಕು, ತಾಳಿಗೂ ಕುಂಕುಮ ಇಟ್ಕೋಬೇಕು. ಇದು ಯಾವತ್ತೂ ಮರಿಬೇಡಮ್ಮ.
ಎಸ್ ನಾಣಿ ನಾಣಿ ಬರ್ತಿದ್ದೀನಿ ಸರ್. ಸಾರಿ ಮೇಡಮ್. ಸರ್ ಯಾಕೆ ಇಷ್ಟು ಅರ್ಜೆಂಟಲ್ಲಿ ಓಡ್ತಿದ್ದಾರೆ? ಹೇಳಿ ಸರ್. ಏನ್ ಹೇಳು ಅಂತೀಯ ನಾಣಿ? ಮತ್ ಯಾಕೆ ಕರೆದ್ರಿ ಸರ್? ತುಂಬಾ ಟೆನ್ಷನ್ ಆಗ್ತಿದೆ ನಾಣಿ. ಟೆನ್ಷನ್ಗೆ ನೀವಂದ್ರೆ ಟೆರರು, ಅಂತದ್ರಲ್ಲಿ ನಿಮಗ್ ಟೆನ್ಷನ್? ಅಂದ್ರೆ ಇವತ್ತು ಫಸ್ಟ್ ನೈಟ್ ಅಲ್ವಾ? ಅದಕ್ಕೋಸ್ಕರನೇ ಅಲ್ವಾ ಸರ್ ನೀವು ವೇಟ್ ಮಾಡ್ತಿರೋದು? ಹೌದು ನಾಣಿ. ಒಂದೊಂದು ನಿಮಿಷ ಕಳಿತಿದ್ದ ಹಾಗೆ ಟೆನ್ಷನ್ ಹೆಚ್ಚಾಗ್ತಿದೆ. ನರ್ವಸ್ ಫೀಲ್ ಆಗ್ತಿದ್ದೀನಿ. ಬಾಡಿ ಎಲ್ಲ ಶಿವರಿಂಗ್ ಆಗ್ತಿದೆ. ನೋಡಿದ್ಯಾ, ಸ್ವೆಟ್ ಕೂಡ ಬರ್ತಿದೆ. ಮಹಾನುಭಾವ, ಫಸ್ಟ್ ನೈಟ್ಗೆ ನೀವು ಟೆನ್ಷನ್ ಆಗೋದು ಅಂದ್ರೆ ಏನ್ ಸರ್? ಯಾಕೆ ಆಗ್ಬಾರ್ದ ನಾಣಿ? ಅಂದ್ರೆ ಮನುಷ್ಯನ್ ಜನ್ಮ ಎತ್ತಿರೋ ಮನ್ಮಂತನ್ ಅಂತವ್ರು, ಸೂಟು ಬೂಟು ಹಾಕೊಂಡಿರೋ ಶ್ರೀಕೃಷ್ಣನ್ ಅಂತವ್ರು, ನೀವೇ ಟೆನ್ಷನ್ ಆಗೋದಾ? ರೊಮ್ಯಾನ್ಸ್ ಅಂದ್ರೆ ನಮಗ್ ಬೆಣ್ಣೆ ಆಗಿರೋ ವಿದ್ಯೆ. ಬಟ್ ಇದು ಬೇರೆ ಅಲ್ವಾ? ಇದ್ರ ಬಗ್ಗೆ ನನ್ಗೇನು ಗೊತ್ತಿಲ್ಲ ನಾಣಿ. ನಿನಗ್ ಗೊತ್ತಿದ್ರೆ ಹೇಳ್ತೀಯ ಪ್ಲೀಸ್? ಮೀನು ಸ್ವಿಮ್ ಮಾಡೋರ ಹತ್ರ ಬಂದು ಸ್ವಿಮ್ ಮಾಡೋದು ಹೇಗೆ ಅಂತ ಕೇಳ್ದಾಗಿದೆ. ಯೂನಿವರ್ಸಿಟಿ ಆಗಿರುತ್ತಾ ಹೈಸ್ಕೂಲ್ ಆಗಿರೋ ನನ್ನನ್ನು ಕೇಳ್ತಾ ಇದ್ದೀರಲ್ಲ. ಮೊದ್ಲು ಹೊಗಳೋದ್ ನಿಲ್ಸಿ ಪ್ರಾಕ್ಟಿಕಲ್ ಆಗಿ ಮಾತಾಡ್ ನಾಣಿ. ನಾನು ಫ್ಯಾಕ್ಟೇ ಮಾತಾಡ್ತಿದ್ದೀನಿ ಸರ್. ತಾತನ್ಗೆ ಕೆಮ್ಮದ್ ಹೇಳ್ಕೊಡೋದು ಅಗತ್ಯ ಇಲ್ಲ. ನನ್ ಮೇಲೆ ಓವರ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ಯೋ ಅಥವಾ ನನ್ ಮುಂದೆ ಓವರ್ ಆಕ್ಟಿಂಗ್ ಮಾಡ್ತಿದ್ಯೋ ಏನು ಅರ್ಥ ಆಗ್ತಿಲ್ಲ ನಾಣಿ. ನೀನೇನ್ ಅನ್ಕೊಂಡು ನನಗ್ ಚಿಂತೆ ಇಲ್ಲ. ನೀನ್ ಏನ್ ಮಾಡ್ತೀಯ ಅಂತಾನೂ ನನಗ್ ಗೊತ್ತಿಲ್ಲ. ಫಸ್ಟ್ ನೈಟ್ ಬಗ್ಗೆ ನನಗೆ ಫುಲ್ ಇನ್ಫಾರ್ಮೇಶನ್ ಬೇಕು. ಅದು ಕೊಟ್ರೆ ನಿನ್ ಕೆಲಸ ಉಳಿಯುತ್ತೆ, ಇಲ್ದಿದ್ರೆ ನಿನ್ ಕೆಲಸ ಹೋಗುತ್ತೆ. ಯೋಚನೆ ಮಾಡು. ಮಹಾನುಭಾವ, ನಿಮ್ಗೆ ಫಸ್ಟ್ ನೈಟ್ ಡೆಮೋ ಬೇಕಾ? ನೈಸ್. ಓ ಸಾರಿ, ಗುಡ್ ಗೆಸ್ಸಿಂಗ್. ಈಗಲೇ ತರ್ತೀನಿ ಸರ್. ಏನಮ್ಮ ನೀವು ಹೇಳೋದು? ನೀವು ಸರಿಯಾಗಿ ಕೇಳಿಸ್ಕೊಂಡ್ರಿ ಪುರೋಹಿತ್ರೆ. ಇವತ್ತು ಫಸ್ಟ್ ನೈಟ್ ಆಗ್ಬಾರ್ದು. ಅದೇ ಯಾಕಮ್ಮ? ಇವತ್ ಮಾತ್ರ ಅಲ್ಲ, ಇನ್ನು 10 ದಿನದ ತನಕ ಆ ವಿಷಯ ಬರಬಾರ್ದು. ಅದೇ ಯಾಕಮ್ಮ? ಯಾಕೆ ಏನು ಅಂತ ಪ್ರಶ್ನೆಗಳನ್ನ ಮಾತ್ರ ಕೇಳಬೇಡಿ. ನನ್ನ ಜೊತೆ ನಮ್ಮ ಮನೆಗೆ ಬನ್ನಿ. ಮನೆಯವ್ರೆಲ್ಲರ ಜೊತೆ ಅದೇನೋ ಹೇಳ್ತಿರಲ್ಲ, ಗ್ರಹನೋ ರಾಶಿನೋ ಚೆನ್ನಾಗಿಲ್ಲ ಅಂತ, ಅಂಥದ್ದೇನಾದ್ರೂ ಹೇಳಿ ಶೋಭನಕ್ಕೆ ತಡೆ ಹಾಕಿ ನಿಮ್ಮ ಸಂಭಾವನೆ ತಗೊಂಡು ಹೋಗಿ. ಆದರೆ ಇವತ್ತಿನ ಮುಹೂರ್ತ ಚೆನ್ನಾಗಿದೆಯಮ್ಮ. ಮುಂದಿನ ವಾರ ಕೂಡ ಎಲ್ಲ ಶುಭ ದಿನಾನೇ. ಸುಳ್ಳು ಹೇಗೆ ಹೇಳಿ ನಾನು? ಪಾಪ ಅಲ್ವಾ? ಆ ಶೋಭನ ಆದ್ರೆ ಇನ್ನೂ ಪಾಪ ಬರುತ್ತೆ ಪುರೋಹಿತ್ರೆ. ನಿಮ್ಗೆ ನಿಜವಾದ ವಿಷಯ ಗೊತ್ತಿಲ್ಲ. ಮತ್ತೆ ಈ ವಿಷಯ ಜೈ ಸರ್ಗೆ ಗೊತ್ತಾದ್ರೆ? ಗೊತ್ತಾಗ್ದಿದ್ದ ಹಾಗೆ ನಾನ್ ಮ್ಯಾನೇಜ್ ಮಾಡ್ತೀನಿ. ನೀವು ಬನ್ನಿ. ಸರಿ, ನಿಮ್ಮಿಷ್ಟನಮ್ಮ, ಹೋಗೋಣ. ಕಾರ್ ಹತ್ತಿ. ಈ ನಾಣಿ ಒಬ್ಬ ಇಷ್ಟು ಲೇಟ್ ಮಾಡ್ತಾ ಇದ್ದಾನಲ್ಲ. ಇವರಲ್ಲಿ ಕಾಲ್ ಸುಟ್ಟಿದ್ ಬೆಕ್ಕಿನ ಹಾಗೆ ಓಡ್ತಿದ್ದಾರೆ. ನಾಣಿ ಏನೋ ತರ್ತೀನಿ ಅಂತ ಹೊರಗಡೆ ಹೋದ. ಇಬ್ರು ಸೇರಿ ಏನೋ ಮಾಡ್ತಿದ್ದಾರೆ. ನಾಣಿ ನಾಣಿ ಡೆಮೋ ತಂದ್ಯಾ? ತಂದೆ ಸರ್. ಗುಡ್. ಬನ್ನಿ ಸರ್, ಬನ್ನಿ ತೋರಿಸ್ತೀನಿ. ಬಾ 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 ಬಾ, ಬೇಗ ಬಾ. ವೆಯ್ಟ್ ಮಾಡಿ ಸರ್. ಆಟ ಆಡೋ ಮಕ್ಳು ತರ ನೀವು ನಿಮ್ಮ ಮಾತ್ರನು ನೀವಲ್ಲಿ ಕೂತ್ಕೊಂಡು ನೋಡಿ, ನಾನು ಹಾಕ್ತೀನಿ. ಬೇಗ ಹಾಕು ನಾಣಿ. ಅಬ್ಬಾ! 1940 ಶೋಭನಾ ಸರ್. ಅದಾದ್ಮೇಲೆ ಏನು ನಾಣಿ? ಆಗೆಲ್ಲ ಇಷ್ಟೇ ತೋರಿಸ್ತಿದ್ದು ಸರ್. 1960 ಶೋಭನಾ. ಯಾಕೆ ನಾಣಿ ಲೈಟ್ ಆಫ್ ಮಾಡಿದ್ರು? ಅವಾಗ್ಲೂ ಇಷ್ಟೇ ತೋರಿಸ್ತಿದ್ರು ಸರ್.
1980s ಫಸ್ಟ್ ನೈಟ್ ಸರ್. ಹಾಕು. ಅಯ್ಯೋ ನಿಮ್ಮ ಇದಾ ನೀವು ಮಾಡ್ತಿರೋ ಕೆಲ್ಸ? ನಿಜವಾದ ವಿಷಯ ತೋರಿಸ್ದೆ ಮಧ್ಯದಲ್ಲಿ ಅದೆಲ್ಲ ಏನ್ ನಾಣಿ? ಅವಾಗ್ಲೂ ಅಷ್ಟೇ ಸಾರ್. ಇದೆಲ್ಲ ಬೇಡ ನಾಣಿ. ಈ ಜನರೇಷನ್ ಫಸ್ಟ್ ನೈಟ್ ಬಗ್ಗೆ ವಿಡಿಯೋ ಹಾಕು ನಾಣಿ. ಈ ಕೂಡ ಅಷ್ಟೇ ಸಾರ್. ಅಯ್ಯೋ, ಇದಕ್ಕಿಂತ ಇನ್ನು ಸಿನಿಮಾದವ್ರು ಬೆಳೆದಿಲ್ವಾ? ಇಲ್ಲ ಸರ್, ಅದಕ್ಕಿಂತ ಜಾಸ್ತಿ ತೋರ್ಸೋಷ್ಟು ಕೆಳಗೆ ಇಳಿದಿಲ್ಲ. ಆಮೇಲೆ ಏನಾಗುತ್ತೆ ಅಂತ ತಿಳ್ಕೊಳ್ಳೋದು ಹೇಗೆ ನಾಣಿ?